ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ರಿ ನೀವೆಲ್ಲರೂ? ಐ ಹೋಪ್ ನೀವೆಲ್ಲರೂ ಆರಾಮಂದ್ರಿ ಅಂತಿಗೆ ಅನ್ಕೊಳಕತ್ತೀನಿ. ಬರ್ರಿ ಫ್ರೆಂಡ್ಸ, ವಿಡಿಯೋ ನಮ್ಮ ನಾದಿನಿ ನಿಖಿತಾ ಅವರ ಮದುವೆ ವಿಡಿಯೋನ ಮುಂದುವರ್ಸಕತ್ತೀನಿ. ಇವತ್ತಿನ ವಿಡಿಯೋ ಕ್ಲಿಪ್ಪಿಂಗ್ಸ್ ಶೇರ್ ಮಾಡ್ಕೊತೀನಿ. ಸೊ ಮದುವೆ ಅಂತಂದ್ಮೇಲೆ ಕಾರ್ಯಾಲಯ ಹಿಡಿದಿದ್ರು ನಮ್ಮ ಅತ್ತಿ ಕವಿತಾ ಮಮ್ಮಿಯವರು. ಅಲ್ಲೆಲ್ಲ ಈಗ ನಾವು ರೆಡಿ ಆಗೋದಕ್ಕೆ ಎಲ್ಲರೂ ಕೂಡ ಸೆಪ್ರೇಟಾಗಿ ಗೆಸ್ಟ್ಗೆ, ರಿಲೇಟಿವ್ಸ್ಗಳು ಮತ್ತು ಮಕ್ಕಳಿಗೆ ಎಲ್ಲನೂ ಕೂಡ ಸೆಪ್ರೇಟಾಗಿ ರೂಮ್ಗಳು ಇದ್ದವು. ಸೊ ಹಾಗಾಗಿ ನಾವು ಕೂಡ ಇಲ್ಲೊಂದು ರೂಮ್ ಹಿಡ್ಕೊಂಡು ಎಲ್ಲರೂ ರೆಡಿ ಆಗಕತ್ತೀವಿ. ನೀವು ನೋಡ್ತಿರ್ಬೋದು ಫ್ರೆಂಡ್ಸ, ನಾವು ಇಲ್ಲಿ 4 ಜನ ಫೋಟೋವನ್ನು ತಗೋಬೇಕಂತೇಳಿ ಇಲ್ಲಿ ನಿಂತೀವಿ ನೋಡ್ರಿ. ಮಸ್ತಾಗಿ ರೆಡಿ ಆಗಿವಿ 4 ಜನ. ಸೊ ಎಲ್ಲರೂ ಕೂಡ ಇದ್ದೀವಿ. ನಮ್ಮ ನೆಗೆಂದೇರು ನಾದಂದೇರು ಕೂಡ ಅದಾರ. ಸೊ ನೀವು ನೋಡ್ತಿರ್ಬೋದು ಯಾವ ರೀತಿಯಾಗಿ ಫೋಟೋ ತಗೊಳೋದು ಅಂತೇಳಿ ಎಲ್ಲರೂ ಕೂಡ ಒಂದು ಸ್ವಲ್ಪ ಫೋಸ್ ಕಟ್ಕೊಂಡು ಟ್ರೈ ಮಾಡಾಕತ್ತೀವಿ. ನಾವು ಕೂಡ ಈ ರೀತಿಯಾಗಿ ನಿಂದಿರ್ಬೋದು, ಆ ರೀತಿಯಾಗಿ ನಿಂದಿರ್ಬೋದು ಅಂಥೇಳಿ ಎಲ್ಲರೂ ಕೂಡ ತುರ್ಬ ಹಾಕ್ಕೊಂಡಿವಿ. ಸೊ ಮಸ್ತಾಗಿ ರೆಡಿಯಾಗಿವಿ. ಎಲ್ಲರೂ ಕೂಡ ಹೆಂಗೆ ಕಾಣತ್ತೀವಿ ಅಂತೇಳಿ ನೀವು ಕೂಡ ಕಮೆಂಟ್ ಮಾಡಿ ಹೇಳ್ರಿ. ನಾನು ನೋಡ್ರಿ ಎಲ್ಲರಿಗೂ ಒಂಥರ ಹೀಗೆಲ್ಲ ಅಂದ್ರೆ ನಾವು ನಮ್ಮ ತಂಗಿ ಸರಸ್ವತಿ ಅವರ ಕುಬ್ಸಕ್ಕೆ ಹೋದಂಥ ಟೈಮ್ದಾಗ ನಾವು 4 ಜನ ಅಕ್ಕ ತಂಗಿಯರು ಯಾವ ರೀತಿಯಾಗಿ ತಗೊಂಡಿದ್ದೀವಿ ನೋಡ್ರಿ. ಒಂದು ಸ್ವಲ್ಪ ಫೋಸ್ ಆ್ಯಂಗಲ್ಸ್ಗಳೆಲ್ಲ ನನಗೆ ನೆನಪಿದ್ದವು. ಹಂಗಂತೇಳಿ ಎಲ್ಲ ಈ ರೀತಿ ಮಾಡಮ್ಮ ಅಂತೇಳ್ಕೇಸಿ ನೋಡ್ರಿ, ಈ ರೀತಿ ಎಲ್ಲ ಫೋಟೋಸನ್ನು ನಾವು ತಗೊಳಕತ್ತಿದ್ವಿ. ಫೋಟೋ ತೆಗ್ತಿರೋದು ನಮ್ಮ ಸೊಸೆ ಆಗಬೇಕು, ಪ್ರೇರಣಾ, PU ಎಲ್ಲರೂ ಕೂಡ ಫೋಟೋ ಕ್ಲಿಪ್ಪಿಂಗ್ಸನ್ನು ತೆಗೆದು ಹೆಲ್ಪ್ ಮಾಡಿಕೊಟ್ರು. ಹಂಗೆ ನನ್ನ ವಿಡಿಯೋ ಕ್ಲಿಪ್ಪಿಂಗ್ಸನ್ನು ಕೂಡ ತೆಗೆದುಕೊಟ್ರು. ಸೊ ಎಲ್ಲನೂ ಒಂದು ಸ್ವಲ್ಪ ಕನ್ಫ್ಯೂಷನ್ ಆಗೈತಿ ನಿಜವಾಗ್ಲೂ ಹೇಳ್ಬೇಕಂದ್ರೆ. ಅರಿಶಿಣ ಹಚ್ಚೋವರೆಗೂ ಕೂಡ ಅಷ್ಟೇ ನಾನು ನನ್ನ ಮೊಬೈಲ್ದಾಗ ವಿಡಿಯೋ ಕ್ಲಿಪ್ಪಿಂಗ್ಸನ್ನು ತೊಗೊಂಡೆ. ಅದಾದ್ಮ್ಯಾಗ ಎಲ್ಲರ ಫೋನ್ದಾಗ ಒಂದು ಸ್ವಲ್ಪ ವಿಡಿಯೋಗಳನ್ನ ಮಾಡಿ ಇಟ್ಕೊಂಡಿದ್ದೆ. ಬಟ್ ಎಷ್ಟು ಸಿಕ್ಕೋ ನೋಡ್ರಿ ಅಷ್ಟನ್ನೇ ಇವತ್ತು ನಾನು ಶೇರ್ ಮಾಡ್ಕೊತೀನಿ. ಇದಕ್ಕಿಂತ ಇನ್ನೊಂದು ವಿಡಿಯೋ ಶೇರ್ ಮಾಡ್ಕೊಂಡಿದ್ದೆ ಈ ವಿಡಿಯೋ ಆಗೋಕ್ಕಿಂತ ಮುಂಚೆಗೆ. ಆ ವಿಡಿಯೋದಾಗಂತೂ ನನಗೆ ಭಾಳ ಅಂದ್ರೆ ಭಾಳ ಕಷ್ಟ ಆಯಿತು. ಯಾಕಂದ್ರೆ ವಾಟ್ಸಪ್ನಿಂದ ಶೇರ್ ಮಾಡ್ಕೊಂಡಿರೋಂಥ ವಿಡಿಯೋಗಳು ಎಲ್ಲವೂ ಕೂಡ ಹಿಂದೆ ಮುಂದೆ ಆಗಿಬಿಟ್ಟಿತ್ತು. ಅಂದರೂ ಕೂಡ ನಾನು ಒಂದು ಜೋಡಿಸಿ ನನಗೆ ನೆನಪಿರುವಷ್ಟು, ಅಂದರೆ ಒಂದಾಗ ಒಂದು ಶಾಸ್ತ್ರ ಮಾಡ್ತಾರೆ ನೋಡ್ರಿ, ಹಾಗಾಗಿ ನನಗೆ ನೆನಪಿರುವಷ್ಟು ಎಲ್ಲನೂ ಕೂಡ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳಕತ್ತೀನಿ. ಎಲ್ಲರೂ ಕೂಡ ರಿಚ್ ಆಗಿ ಮಸ್ತ್ ಅಂದ್ರೆ ಮಸ್ತ್ ರೆಡಿ ಅಂತೂ ಆಗಿದ್ದೀವಿ ನೋಡಿ ಫ್ರೆಂಡ್ಸ. ಸೊ ನಮ್ಮ ಆಂಟಿಯವರು ಬಂದಿದ್ರಂತ ಬಸ್ ಸ್ಟ್ಯಾಂಡಿಗೆ. ನಮ್ಮ ಯಜಮಾನ್ರಿಗೆ ಫೋನ್ ಮಾಡಕತ್ತಿದ್ರು ಅವರು. ಅಂದ್ರೆ ನನ್ನ ಫೋನ ಗ್ಯಾಲ್ರಿ ತುಂಬಿಡ್ತು. ಯಾಕಂದ್ರೆ ಊರನ್ನ ವಿಡಿಯೋ ಏನೋ ಪೆಂಡಿಂಗ್ ಇದ್ದು ಆ ಟೈಮ್ದೊಳಗೆ. ಹಾಗಾಗಿ ಯಜಮಾನ್ರು ಅವ್ರ ಫೋನನ್ನು ನನಗೆ ಕೊಟ್ಟು ನನ್ನ ಫೋನನ್ನು ಅವ್ರು ತೊಗೊಂಡು ಮೆಮೊರಿ ಹಾಕ್ಸೊಂದು ಬರೋಕ್ಕಂತೇಳಿ ಹೊರಗಡೆ ಹೋಗಿದ್ರೆ, ಯಜಮಾನ್ರ ಫೋನಿಗೆ ನಮ್ಮ ಆಂಟಿ ಫೋನ್ ಮಾಡಿದರು. ಆಂಟಿ ಅಂತಂದರೆ ನಮ್ಮ ಯಜಮಾನ್ರ ಅಕ್ಕ ಫ್ರೆಂಡ್ಸ. ಬಸ್ ಸ್ಟ್ಯಾಂಡಿಗೆ ಬಂದೀನಿ, ನನ್ನ ಕರ್ಕೊಂಡು ಹೋಗೋಕೆ ಬಾ ಅಂತೇಳಿ. ಬಟ್ ಯಜಮಾನ್ರು ಇರಲಿಲ್ಲ. ನಮ್ಮ ಫೋನ್ಗೆ ಮೆಮೊರಿ ಹಾಕೋಕೆ ಪಿಲ್ಲೋನ್ ಕರ್ಕೊಂಡು ಹೋಗಿದ್ರೆ. ಸೊ 2 ವೀಲರ್ದಾಗ ಅವ್ರು 2 ಜನ ಮಕ್ಕಳು, ಅವರು ಮತ್ತು ಪಿಲ್ಲು ಮತ್ತು ನಮ್ಮ ಮನೆಯವರು 5 ಜನಕ್ಕೆ ಜಾಗನೂ ಕೂಡ ಸಲಂಗಿಲ್ಲ. ರಿಕ್ಷಾ ಮಾಡ್ಕೊಂಡು ಬರ್ರಿ ಅನುಕೂಲ ಆಗುತ್ತೆ ಅಂತೆಗೆ ಸಣ್ಣಕತ್ತಿದ್ದೆ ನಾನು. ಬಟ್ ಆಮೇಲೆ ಅವ್ರು ಇಲ್ಲ, ಆಗಲ್ಲ, ಬಂದು ಕರ್ಕೊಂಡೇ ಹೋಗೋಣ. ಯಜಮಾನ್ರು ಹೋಗಿ ಕರ್ಕೊಂಡು ಬಂದರು ಫ್ರೆಂಡ್ಸ. ಆವಾಗ ಈ ವಿಡಿಯೋನ ತೊಗೊಂಡಿದ್ದಾಳೆ. ಸೊ ಹಾಗೆ ಮಾತಾಡೋಕೊಂತ ನಿಂತಿದ್ದೀನಿ, ನೋಡ್ತಿರ್ಬೋದು ನೀವು. ನಂಬರ್ ಎಕ್ಸ್ಚೇಂಜ್ ಆಗಿಬಿಟ್ಟಿದ್ವು, ಫೋನ್ ಎಕ್ಸ್ಚೇಂಜ್ ಆಗಿದ್ವಲ್ಲ, ಹಂಗಂತೇಳಿ. ಸೊ ಯಜಮಾನ್ರ ಫೋನ ನನ್ನ ಬಲ್ಲೆಕನೇ ಇತ್ತು, ಹಾಗಾಗಿ ನಾನೇ ಎತ್ತಿ ಮಾತಾಡಕತ್ತಿದ್ನೆ. ಸೊ ಎಲ್ರಿಗೂ ಕೂಡ 2 ವೀಲರ್ದಾಗ ಅನುಕೂಲ ಆಗಲ್ಲ ಬರ್ರಿ ಅಂತೇಳಿ. ಬಟ್ ಇಲ್ಲ, ಆಗಲ್ಲ ಅಂತಂದರು. ಹಾಗಾಗಿ ಯಜಮಾನ್ರೇ ಹೋಗಿ ಕರ್ಕೊಂಡು ಬಂದರು ನೋಡ್ರಿ. ಸೊ ಮೆಹಂದಿ ಫೋಟೋವನ್ನು ತಗೊಳಕತ್ತೀವಿ ನಾವೆಲ್ಲರೂ ಕೂಡ. ಮದುವೆ ಅಂತಂದ್ಮ್ಯಾಗೆ ಒಂದು ಖುಷಿ ಇರ್ತೈತೆ ನೋಡ್ರಿ. ಆ ಖುಷಿನ ನಾವು ಎಕ್ಸ್ಪೋಸ್ ಮಾಡ್ಕೋಬೇಕು, ಆ ಖುಷಿನ ನೆನಪಲ್ಲಿ ಇಟ್ಕೋಬೇಕು ಅಂತಂದ್ರೆ ಮೆಹಂದಿ ಅಂತೂ ಹಚ್ಕೊಳ್ಳೇಬೇಕು. ಅದೇ ಒಂದು ನಮ್ಗೆ ಸಿಂಬಲ್ ಅಂತ ಹೇಳ್ಬೋದು. ಅದರಿಂದನೇ ಇನ್ನಷ್ಟು ಶೋಭೆ ಆಗ್ತೈತಿ ಕಾರ್ಯಕ್ರಮ. ಹೆಣ್ಮಕ್ಳಿಗೆ ಅದೊಂದು ನೆನಪು ನೋಡ್ರಿ. ಎಲ್ಲರೂ ಕೂಡ ಒಂದು ನಾನು ಐಡಿಯಾ ಹೇಳತ್ತಿದ್ದೆ, ಹಿಂಗೆ ತೊಗೊಳಮ್ಮ ಹಂಗೆ ತೊಗೊಳಮ್ಮ ಅಂತೇಳಿ. ಅಂದ್ರೆ ಹಿಂಗೆ ಒಬ್ಬರು ಹೆಣ್ಮಕ್ಳು ಪಿಸು ಮಾತು ಅಂತ ಹೇಳ್ತಾರೆ ನೋಡ್ರಿ. ಹಂಗೆ ರೀತಿ ಹಿಂಗೆ ಒಬ್ರಿಗೊಬ್ರು ಹಿಂಗೆ ಏನೋ ಒಂದು ಪಿಸು ಮಾತು ಹೇಳ್ದಂಗೆ. ಸೊ ಮುಂದೆ ನಿಂತಕಿ ಪ್ರೇರಣಾ ಸೊಸೆ ಆಗಬೇಕು.
ನೀನು ಆ ರೀತಿ ಗಾಬ್ರದರಂಗ ಏನೋ ನ್ಯೂಸ್ ಕೇಳಿ ಗಾಬ್ರದರಂಗ ನಿಂದ್ರಂತೇಳಿ ಹೇಳ್ಕೊಡಕತ್ತಿದ್ನೆ. ಸೊ ಹಾಗಾಗಿ ಇಲ್ಲಿ ನೋಡ್ರಿ ಎಲ್ಲರೂ ಅದೇ ರೀತಿಯಾಗಿ ನಿಂತ್ಕೊಂಡಿದ್ದೀವಿ. ಸೊ ನಾನು ಹೇಳೋಕ್ಕೆ ಅವ್ರು ಮಾಡೋರು ಒಂಥರ ಖುಷಿ ಅನ್ಸಕತ್ತಿತ್ತು. ಯಾಕಂದ್ರೆ ಎಲ್ಲರೂ ಕೂಡ ಸೇರಿದಾಗ ಸ್ವಲ್ಪ ಈ ರೀತಿ ಮಸ್ತಿ ಮಾಡ್ತೀವಿ. ಹಿಡಿ ತೆಗಿತಾರೆ ಬಿಡ್ರಿ ಬೇ ಭಾಸ್ಕರ್ ಮಜೌದೆ ಸೌ ಕಾಡೆಗ ಹಿಡಿ ತೆಗಿ ಇದ್ರಾಗೆ ತೆಗಿ ಫೋಟೋ ಹೊಡಿ. ಇದು ವಿಡಿಯೋ ಅದ್ರಾಗ ಫೋಟೋ ಹೊಡಿ. ವಿಡಿಯೋದಾಗ ಕ್ಯಾಮ್ರಾ ಮೇಲೆ ಕ್ಲಿಕ್ ಮಾಡು. असलेलं मी घालते आता काढते माझं बस ಹಿಂದಕ್ಕಂತ ಹೋಗ್ತಾರೆ. ಫೋಟೋ ತೆಗಿ ಅದ್ರಾಗೆ ಕ್ಯಾಮ್ರಾ ಕ್ಲಿಕ್ ಎಲ್ಲರೂ ಬರ್ಬೇಕು ನಾವು. ಹಿಂಗೆ ಹಿಡಿದೆಲ್ಲರೂ ಹೋಗ್ಬೇಕು. ಮೆಹಂದಿನೂ ಕಾಣಿಸ್ತೈತಿ, ಬಳೆನೂ ಕಾಣಿಸ್ತೈತಿ. ಫೋಟೋಲಿ ಕ್ಲಿಕ್ ಮಾಡ್ಬೇಕು. ಓಕೆ ದೇವ್ರ ಅಕ್ಕಿ ಕಾಳ ಮುಂಜಾನೆ ಆಗಿತ್ತು ಫ್ರೆಂಡ್ಸ್. ಈಗ ನೋಡ್ರಿ ದೈದ ಅಕ್ಕಿ ಕಾಳು ಅಂತೇಳಿ ಅಂತೀವಿ ನಾವು, ರಿಸೆಪ್ಷನ್ ಥರ. ಸೊ ಮಂದಿ ಮಕ್ಕಳು ಇಬ್ಬರು ಕೂಡ ಮಸ್ತಾಗಿ ರೆಡಿಯಾಗಿ ಸ್ಟೇಜ್ ಮೇಲೆ ಬಂದಾರ ನೋಡ್ರಿ. ಹಾಗೇ ಸಾಕಷ್ಟು ರೀತಿಯಾಗಿ ಎಲ್ಲರೂ ಕೂಡ ಮದುವೆಗೆ ಜನರು ಕೂಡ ಈಗ ನೋಡ್ರಿ ಬಂದು ಸೇರಿದಾರ. ಎಲ್ಲ ಲೇಡೀಸ್ ಅದೆಲ್ಲ ಜಾಸ್ತಿ ಜನ ಆಗಿಬಿಟ್ಟಿದ್ರಲ್ಲ, ಹಂಗಂತೇಳಿ ಎಲ್ಲರೂ ಕೂಡ ಒಂದು ಸ್ವಲ್ಪ ಈಗ ಮುಂದಗಡೆ ಬಂದು ಕೂರಕತ್ತಿದ್ದಾರೆ ನೋಡ್ರಿ. ಸೊ ಹಿಂದಗಡೆಲ್ಲವ್ರಿಗೆ ಜಾಗ ಬಿಡ್ರಿ ಅಂತೇಳಿದ ತಕ್ಷಣ ಎಲ್ಲರೂ ಕೂಡ ಲೇಡೀಸ ಕುರ್ಚಿ ಮೇಲೇ ಕುಂತಿದ್ರು. ಬಟ್ ಜಾಸ್ತಿ ಜನ ಆಗಿಬಿಟ್ರಲ್ಲ, ಹಂಗಂತೇಳಿ ಎಲ್ಲರೂ ಕೂಡ ಇಲ್ಲಿ ಈಗ ಮತ್ತೆ ಮುಂದೆ ಬಂದು ಸೊ ಕೂರ್ತಿದ್ದಾರೆ ನೋಡ್ರಿ. ಆಮೇಲೆ ಹಿಂದ್ಗಡೆದೆಲ್ಲ ಗಂಡು ಮಕ್ಕಳು ಎಲ್ಲ ಕುಂದ್ರಕತ್ತಿದ್ರು ಫ್ರೆಂಡ್ಸ. ಸೊ ಇವತ್ತಿನ ವಿಡಿಯೋ ಖಂಡಿತ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿರುತ್ತಂತ ಕೆಲಸ ಅಂದ್ಕೊಳಕತ್ತೀನಿ. ಇಷ್ಟ ಆಗಿತ್ತಂತಂದ್ರೆ ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ. ನೀವು ಲೈಕ್ ಮಾಡಿದಷ್ಟು ಕೂಡ ನನಗೆ ಇನ್ನಷ್ಟು ವಿಡಿಯೋನ ನಿಮ್ಗೆ ಒಳ್ಳೊಳ್ಳೆ ರೀತಿಯಾಗಿ ಕೊಡೋದಕ್ಕೆ ಖುಷಿ ಕೊಡ್ತೈತಿ. ಆ ಒಂದು ಕಾರಣದಿಂದಾಗಿ ಸೊ ಮದುವೆ ಅಂದರೆ ನಾವು ಹೆಣ್ಮಕ್ಳು ಕೇಳ್ಬೇಕ್ರಿ, ಎಲ್ಲರೂ ಕೂಡ ಮಸ್ತಾಗಿ
ವೆರೈಟಿ ಸೀರೆಗಳು, ನಮ್ಮದೇ ಆದ ಒಂಥರ ನಮ್ಮದೇ ಆದ ಸ್ಟೈಲಲ್ಲಿ ಮೇಕಪ್ ಮಾಡಿಕೊಂಡು ಎಲ್ಲರೂ ಕೂಡ ಫುಲ್ ಮಿಂಚಿಂಗ್ ನಮ್ಮ ಫ್ಯಾಮಿಲಿಯವರು ಎಲ್ಲರೂ ಕೂಡ ಜಾಸ್ತಿ ಜನ ಇದ್ವಿ ಅಂತಂದ್ರೆ ಸೊ ಇದೇ ರೀತಿಯಾಗಿಯೇ ಆಗೋದು. ನನ್ನ ತವ್ರ ಮನೆಗೂ ಕೂಡ ಭಾಳ ಜನ ಇದ್ದೀವಿ, ಇಲ್ಲಿ ಗಂಡು ಮನೆಗೂ ಕೂಡ ಏನು ಕೇಳೋಕೆ ಹೋಗಬೇಡ್ರಿ, ಅಷ್ಟು ಜನ ಅದೀವಿ ಫ್ಯಾಮಿಲಿ ಮೆಂಬರ್ಸ್. ಸೊ ಒಂದು ಎಲ್ಲಿಗಾರ ಫಂಕ್ಷನ್ಗೆ ಹೋಗಬೇಕು ಮನೆ ಫಂಕ್ಷನ್ಗೆ ಅಂತಂದ್ರೆ ಸುಮಾರು ಒಂದು 100 ಜನ ಆಗ್ತೀವೇನೋ ಅಂತಾಗೆ ಅನ್ಕೊತೀನಿ ನಾನು. ಬೇರೆ ಯಾರೂ ಬೇಡ, ನಮ್ಮ ಫ್ಯಾಮಿಲಿ ಫಂಕ್ಷನ್ಗೆ ಬೇರೆ ಊರಿಗೆ ಹೋಗ್ಬೇಕಂದ್ರೆ ನಾವು ಮನೆಯವ್ರು ಹೋದ್ರೇ ಅಷ್ಟು ಜನ ಆಗ್ತೀವಿ. ಸೊ ಅಷ್ಟು ಜನ ನಾವು ಇದ್ದೀವಿ ನೋಡಿ ಫ್ರೆಂಡ್ಸ. ಈ ವಿಡಿಯೋ ಕ್ಲಿಪ್ಪಿಂಗ್ಸ ಒಂದು ಸ್ವಲ್ಪ ಹಿಂದೆ ಮುಂದೆ ಆಗ್ಯವು ಅಂದರೂ ಕೂಡ ಅಡ್ಜಸ್ಟ್ ಮಾಡ್ಕೋರಿ. ಎಡಿಟಿಂಗ್ ಮಾಡತ್ನಾಗ ನಾನು ಆಲ್ರೆಡಿ ಹೇಳಿನ ನನಗೆ ಭಾಳ ಅಂದ್ರೆ ಭಾಳ ಕಷ್ಟ ಆಯಿತು ಅಂಥೇಳಿ. ಫೋನ್ದಾಗಿದ್ರೆ ಸೀರಿಯಲ್ ಪ್ರಕಾರನೇ ಹಾಕ್ಬಿಡ್ತಿದ್ದೆ. ಬಟ್ ಅಂದರೂ ಕೂಡ ನಿಮ್ಗೆ ವಿಡಿಯೋ ಕೊಡೋದಕ್ಕೆ ಜಾಸ್ತಿಯಾಗಿ ಒಂದು ಸ್ವಲ್ಪ ಟೈಮ್ ತೊಗೊಂಡು ಏನೋ ಪ್ರಯತ್ನ ಮಾಡಿ ಹಾಕಕತ್ತೀನಿ. ಈ ಒಂದು ಪ್ರಯತ್ನಕ್ಕೆ ನಿಮ್ಮ ಲೈಕ್ ಮುಖಾಂತರ ನೀವು ನನಗೆ ಸಪೋರ್ಟ್ ಮಾಡಿರಿ. ಹಿಂದ್ಗಡೆನೇ ನೋಡಿರಿ ಗಂಡು ಮಕ್ಕಳು ಕುಂತರು, ನಾ ಆಗಳೇ ಹೇಳ್ದಂಗೆ ಒಂದು ಸ್ವಲ್ಪ ಹಿಂದೆ ಮುಂದೆ ಆಯಿತು. ನನಗೆ ಆಮೇಲೆ ಕನ್ಫ್ಯೂಸ್ ಆಗಿಬಿಡ್ತು, ಭಾಳ ಸರಿ ಟ್ರೈ ಮಾಡಿ ಕೊನೆಗಿರಲಿ ಅಂಥೇಳಿ ವಿಡಿಯೋ ಕ್ಲಿಪ್ಪಿಂಗ್ಸನ್ನು ಇದೇ ಇಟ್ಟು ನಾನು ಎಡಿಟಿಂಗ್ ಮಾಡಿ ವಾಯ್ಸ್ ಓವರ್ ಕೊಡಕತ್ತೀನಿ. ಓಕೆ ಫ್ರೆಂಡ್ಸ, ನೆಕ್ಸ್ಟು ಇನ್ನೂ ನಿಮ್ಗೆ ಸೂಪರಾಗಿರೋ ವಿಡಿಯೋಗಳು ಪೆಂಡಿಂಗ್ ಬರ್ತಾವ. ಎಲ್ಲರೂ ಕೂಡ ವೇಟ್ ಮಾಡ್ತಾಯಿರಿ. ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿರಿ ಎಲ್ಲರಿಗೂ ಕೂಡ ಥ್ಯಾಂಕ್ಸ್. ಮತ್ತೆ ಸಿಗೋಣ, ಬಾಯ್.